ಹಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಕರೆಂಟ್ ಅಫೇರ್ಸ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಜನವರಿ 30 ಮತ್ತು 31 ಸುದ್ದಿಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಒಂದು ವಿಡಿಯೋ ಕ್ಲಾಸಲ್ಲಿ ಅನ್ನೋದಾದ್ರೆ, ಹೊಸದಾಗಿ 2 ರಾಮ್ಸರ್ ಸೈಟ್ಸ್ ಆಗಿ ವೆಟ್ಲ್ಯಾಂಡ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಇಂಡಿಯಾದಿಂದ. ಯಾವ್ಯಾವ ಅಂತಂದ್ರೆ ಚರಿ ಡಾಂಡ್ ಅಂತ ಹೇಳ್ಬಿಟ್ಟು, ಇದು ಗುಜರಾತಲ್ಲಿ ಇರುವಂಥದ್ದು, ಮತ್ತೆ ಪಾಟ್ನಾ ಬರ್ಡ್ ಸ್ಯಾಂಚುರಿ, ಇವೆರಡನ್ನ ಆ್ಯಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸ್ಮಾರ್ಟ್ ಮಿಷನ್ ಅಥವಾ ಸ್ಮಾರ್ಟ್ ಸಿಟಿ ಮಿಷನ್ ಏನಿದೆಯಲ್ಲ, ಈಗ ಏನಂತಂದ್ರೆ ಕ್ಯಾಗ್ ಒಂದು ರಿಪೋರ್ಟ್ ಕೊಟ್ಟಿದೆ ಕರ್ನಾಟಕ ಸಂಬಂಧಪಟ್ಟಂಗೆ, ಯಾವ ಹಂತದಲ್ಲಿ ಇದೆ ಇದು ಅನ್ನೋದನ್ನ. ಸೊ ಅದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಮೆನ್ಸ್ಟ್ರಲ್ ಹೈಜೀನ್ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸಂಪೂರ್ಣ ಅಭಿಯಾನ್ ಬಂದು ನೀತಿ ಆಯೋಗ ಇನಿಷಿಯೇಟಿವ್, ಇದೇನು, ಇದ್ರ ಉದ್ದೇಶ ಏನು, ಇದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಪದ್ಮಶ್ರೀ ಅವಾರ್ಡ್ ತಗೊಂಡಂತಹ, ಈಗ ರೀಸೆಂಟ್ ಆಗಿ ಇವ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ವಿ, ಅಂಕೇಗೌಡ ಅವರು ಮತ್ತೆ ಸುದ್ದಿನಲ್ಲಿದ್ದಾರೆ, ಇದೇನು ಅಂತ ನೋಡ್ತಾ ಹೋಗೋಣ. ಬನ್ನಿ ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾ ಹೋಗೋಣ. ಮೊದಲೇ ಒಂದು ಆರ್ಟಿಕಲ್ ನೋಡೋದಾದ್ರೆ, ನೀತಿ ಆಯೋಗ ಲಾಂಚಸ್ ಸಂಪೂರ್ಣ ಅಭಿಯಾನ್ 2.0. ಸಂಪೂರ್ಣ ಅಭಿಯಾನ್ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಡೆವಲಪ್ಮೆಂಟ್ ನ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತಂದ್ರೆ, ನೀತಿ ಆಯೋಗ ಏನ್ ಮಾಡಿತ್ತು ಅಂತಂದ್ರೆ, ಕೆಲವೊಂದು ಡಿಸ್ಟ್ರಿಕ್ಟ್ಗಳನ್ನ ಅಥವಾ ಬ್ಲಾಕ್ ಅಥವಾ ತಾಲೂಕು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಆಸ್ಪಿರೇಷನಲ್ ಅಥವಾ ಆಕಾಂಕ್ಷಾಯುತ ಜಿಲ್ಲೆಗಳು ಅಥವಾ ತಾಲೂಕುಗಳು ಅಂತ ಹೇಳಿ ಒಂದಷ್ಟು ಡೆಸಿಗ್ನೇಟ್ ಮಾಡ್ಕೊಂಡಿತ್ತು. ಸೊ ಅಲ್ಲೇನಂತಂದ್ರೆ ಒಂದಷ್ಟು ಕೀ ಡೆವಲಪ್ಮೆಂಟ್ ಆಗಬೇಕು ಸೋಷಿಯಲ್ ಎಕನಾಮಿಕಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಭಿಯಾನ ಲಾಂಚ್ ಮಾಡಿರುವಂಥದ್ದು. ಈ ಅಭಿಯಾನ ಬಂದು 3 ತಿಂಗಳು ನಡೆಯುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ, ಈ ಅಭಿಯಾನ ಬಂದು 3 ತಿಂಗಳು ನಡೆಯುತ್ತೆ. ಡಿಸ್ಟ್ರಿಕ್ಟ್ಗಳಲ್ಲಿ ಅಥವಾ ಬ್ಲಾಕ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಕೆಲವೊಂದು ವಿಚಾರಗಳು ಯಾವುದು, ICDS ಬರುತ್ತಲ್ಲ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸಿಸ್ಟಮ್. ಸೊ ಅದರಲ್ಲಿ ಏನಂತಂದ್ರೆ ಅಂಗನವಾಡಿಗಳನ್ನ ಡೆವಲಪ್ ಮಾಡುವಂಥದ್ದು, ಅಥವಾ ಮಕ್ಕಳದ ನ್ಯೂಟ್ರಿಷನ್ ಹೆಲ್ತ್ ನೋಡ್ಕೊಳ್ಳುವಂಥದ್ದು, ಎಜುಕೇಷನ್ ಸಂಬಂಧಪಟ್ಟಂಗೆ ಇಂಪ್ರೂವ್ ಮಾಡುವಂಥದ್ದು, ಇದಾಗಬಹುದು. ಮತ್ತೆ ಇನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಬರ್ತೀವಿ ಅಂದ್ರೆ TB ಮತ್ತೆ ಅನಿಮಲ್ ವ್ಯಾಕ್ಸಿನ್, ಇವನ್ ಅನಿಮಲ್ ವ್ಯಾಕ್ಸಿನ್ ಕೂಡ ಸೇರಿಕೊಂಡಿರುವಂಥದ್ದು, ಓವರ್ ಆಲ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅಂತ ತಂದಿರುವಂಥದ್ದಾಗಿರುತ್ತೆ. ಸೊ ನಿಮ್ಗೆ ಸಿಂಪಲ್ ಪ್ರಶ್ನೆ ಕೇಳ್ಬೋದು, ಸಂಪೂರ್ಣ ಅಭಿಯಾನ್ ಯಾರು ಲಾಂಚ್ ಮಾಡಿರೋದು ಅಂತ ನೀತಿ ಆಯೋಗ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಪೂರ್ಣತಾ ಅಭಿಯಾನ್ 2.0 ಎನ್ನುವುದು ನೀತಿ ಆಯೋಗವು ಪ್ರಾರಂಭಿಸಿದ ರಾಷ್ಟ್ರವ್ಯಾಪ್ತಿ ಅಭಿಯಾನವಾಗಿದೆ. ಇದು ರಾಷ್ಟ್ರವ್ಯಾಪ್ತಿ ಅಭಿಯಾನ ಅಲ್ಲ, ಬದಲಿಗೆ ಇದನ್ನು ತಂದಿರುವಂಥದ್ದು ಆಸ್ಪಿರೇಷನಲ್ ಬ್ಲಾಕ್ಸ್ ಮತ್ತೆ ಡಿಸ್ಟ್ರಿಕ್ಟ್ಗಳಲ್ಲಿ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇದು ತಂದಿರುವಂಥದ್ದಲ್ಲ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಆಲ್ ಓವರ್ ಇಂಡಿಯಾ ತಂದಿಲ್ಲ ಇದನ್ನ. ಸೊ ಆಕಾಂಕ್ಷಿಯುತ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಫಲಿತಾಂಶ ಆಧಾರಿತ ಸೂಚ್ಯಾಂಕಗಳ ಮೂಲಕ ಪ್ರಮುಖ ಅಭಿವೃದ್ಧಿ ಸೇವೆಗಳ ಸಂಪೂರ್ಣ ಪ್ರಮಾಣದ ವ್ಯಾಪ್ತಿಯನ್ನು ಸಾಧಿಸುವುದು. ಹೌದು, ಕಂಪ್ಲೀಟ್ ಆಗಿ ಏನಂತಂದ್ರೆ ಒಂದು ಡೆವಲಪ್ಮೆಂಟ್ ಅಚೀವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿರೋದಾಗಿರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಎನ್ವಿರಾನ್ಮೆಂಟ್ ಮಿನಿಸ್ಟರ್ಸ್ ಭೂಪೇಂದ್ರ ಯಾದವ್ ಅನೌನ್ಸಸ್ ಅಡಿಷನ್ ಆಫ್ 2 ನ್ಯೂ ವೆಟ್ಲ್ಯಾಂಡ್ಸ್ ಟು ಇಂಡಿಯಾಸ್ ರಾಮ್ಸಾರ್ ನೆಟ್ವರ್ಕ್. ಏನಂತಂದ್ರೆ, ಈಗ ಚಾರಿ ಗಾಂಡ್ ನೆನ್ಪಿಟ್ಕೋಬೇಕಾಗತ್ತೆ, ಚಾರಿ ಡಾಂಡ್, ಮತ್ತೆ ಇನ್ನೊಂದು ಬಂದು ಪಾಟ್ನಾ ಬರ್ಡ್ ಸ್ಯಾಂಚುರಿ. ಸೊ ಇದು ಬಂದು ಯುಪಿನಲ್ಲಿ ಇರುವಂಥದ್ದು. ಪಾಟ್ನಾ ಬರ್ಡ್ ಸ್ಯಾಂಚುರಿ ಬಂದು ಯುಪಿನಲ್ಲಿ ಇರುವಂಥದ್ದು, ಚಾರಿ ಡಾಂಡ್ ಬಂದ್ಬಿಟ್ಟು ಗುಜರಾತ್ ಅಲ್ಲಿ ಇರುವಂಥದ್ದು. ಓಕೆನಾ. ಈ 2 ವೆಟ್ಲ್ಯಾಂಡ್ಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಮ್ಸಾರ್ ಸೈಟ್ ಅಂತೇಳಿ ಡೆಸಿಗ್ನೇಟ್ ಮಾಡಿದ್ದಾರೆ. ರಾಮ್ಸಾರ್ ಸೈಟ್ ಬಗ್ಗೆ ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದನ್ನ ಡೆಸಿಗ್ನೇಟ್ ಮಾಡೋದ್ರಿಂದ ಈಗ ಟೋಟಲ್ ಆಗಿ ಇಂಡಿಯಾದಲ್ಲಿ 98 ರಾಮ್ಸಾರ್ ಸೈಟ್ಸ್ ಆಗಿದೆ. ಅಂದ್ರೆ 2014ರಲ್ಲಿ ರಾಮ್ಸಾರ್ ಸೈಟ್ ಸಂಖ್ಯೆ ಬರೀ 28 ಇತ್ತು. ಯಾವಾಗ 2014ರಲ್ಲಿ. ಸೊ ಇವಾಗ 2026ರಲ್ಲಿ ಆಸ್ ಆಫ್ ಫೆಬ್ರವರಿ 2026 ಅಂತ ತಗೊಂಡ್ರೆ ಈಗ 98 ಆಗಿದೆ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ರಾಮ್ಸಾರ್ ಸೈಟ್ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಅಗೈನ್ ನಿನ್ನೆ ಬಂದು ವೆಟ್ಲ್ಯಾಂಡ್ ಆಗಿರುತ್ತೆ, ಫೆಬ್ರವರಿ 2 ಬಂದು ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಆಗುತ್ತೆ. ಸೊ ಅದು ಆ ಒಂದು ಕಾಂಟೆಕ್ಸ್ಟ್ ತಿಳ್ಕೊಬೇಕಾಗುತ್ತೆ. ರಾಮ್ಸಾರ್ ಅನ್ನೋಂಥದ್ದು ಒಂದು ಜಾಗ ಎಲ್ಲಿರುವಂಥದ್ದು, ಇರಾನ್ನಲ್ಲಿ ಇರುವಂಥದ್ದು. ಅಲ್ಲೇನಂತಂದ್ರೆ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡ್ತಾರೆ, ಒಂದು ಎಕ್ಸ್ಕ್ಲೂಸಿವ್ ಎಕೋಸಿಸ್ಟಮ್ ಅಂತಂದ್ರೆ ವೆಟ್ಲ್ಯಾಂಡ್ ಬಗ್ಗೆನೇ ಅದನ್ನ ಡೀಲ್ ಮಾಡಬೇಕು ಅಂತೇಳಿ ಮಾಡ್ಕೊಂಡಿರುವಂಥ ಒಂದು ಜಾಗ ಆಗಿರುತ್ತೆ. ಅದು ಇರುವಂಥದ್ದು ಇಲ್ಲಿ ರಾಮ್ಸಾರ್, ಇರಾನ್ನಲ್ಲಿ. ಸೊ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ 1971 ಫೆಬ್ರವರಿ 2 ಈ ಕನ್ವೆನ್ಷನ್ ಸೈನ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ವೆಟ್ಲ್ಯಾಂಡ್ಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಅದನ್ನ ವೈಸ್ ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಅವಾಗ ಆಮೇಲೆ ಏನಾಗುತ್ತೆ ಅಂತಂದ್ರೆ 1982ನಲ್ಲಿ ಫೆಬ್ರವರಿ 1 ಇಂಡಿಯಾ ಇದಕ್ಕೆ ಜಾಯ್ನ್ ಆಗುತ್ತೆ. ಸೊ ಅದಾದ್ಮೇಲೆ ನಂತರ ಏನ್ ಮಾಡ್ತೀವಿ, ಅದ್ರ ಆಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಅವಾಗ ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಸಿಗುತ್ತೆ, ಒಂದು ರೆಕಗ್ನೈಸೇಷನ್ ಸಿಗುತ್ತೆ, ಒಂದು ಕನ್ಸರ್ವ್ ಮಾಡ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಇಷ್ಟು ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ನಾನು ಹೇಳಿದ ರೀತಿನಲ್ಲೇ ಫೆಬ್ರವರಿ 2 ಈ ಜಾಯ್ನ್ ಮಾಡಿದ್ವಲ್ಲ ನಾವು, ಇರಾನ್ ರಾಮ್ಸರ್ ಕನ್ವೆನ್ಷನ್ ಆಯ್ತಲ್ಲ, ಅದು ಬಂದು ಫೆಬ್ರವರಿ 2 ಅಂತ ಹೇಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಫೆಬ್ರವರಿ 2 ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಅಂತ ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ನಿನ್ನೆ ಆಚರಣೆ ಮಾಡೋದ್ರಿಂದ ಅದು ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2026ರ ಥೀಮ್ ಬಂದ್ಬಿಟ್ಟು ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ದ ಕಲ್ಚರಲ್ ಹೆರಿಟೇಜ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಾಟ್ನಾ ಪಕ್ಷಿಧಾಮ
ಬರ್ಡ್ ಸ್ಯಾಂಚುರಿ. ಪಾಟ್ನಾ ಪಕ್ಷಿಧಾಮ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಮತ್ತೆ ಚಾರಿ ಡಾಂಡ್ ಇದು ಬಂದು ಗುಜರಾತ್ ಅಲ್ಲಿ ಇರುವಂಥದ್ದು. ಇತ್ತೀಚೆಗೆ ಭಾರತದ ರಾಮ್ಸಾರ್ ಚೌಗು ಪ್ರದೇಶಗಳ ಜಾಲಕ್ಕೆ ಸೇರ್ಪಡೆಯಾಗಿದೆ. ಹೌದು, ಇದೇ ಕರೆಕ್ಟ್ ಇರುವಂಥದ್ದು. ಭಾರತದ ರಾಮ್ಸಾರ್ ತಾಣಗಳ ಸಂಖ್ಯೆ 2014ರಲ್ಲಿ 26ರಿಂದ ಪ್ರಸ್ತುತ ಫೆಬ್ರವರಿ 26ಕ್ಕೆ ಹೋಲಿಸ್ಕೊಂಡ್ರೆ ಈಗ 78 ಅಲ್ಲ, ಬದಲಿಗೆ 98 ಆಗಿದೆ. ನಂಬರ್ಸ್ ಇಂಪಾರ್ಟೆಂಟಾ? ಹೌದು. ಲಾಸ್ಟ್ ನೀವು SDA ಎಕ್ಸಾಮ್ ಅಲ್ಲಿ ನೋಡಿದ್ರೆ ನಂಬರ್ಸ್ ಕೇಳಿದ್ರು. ಸೊ ಹಂಗಾಗಿ ನಂಬರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಆಫ್ ಫೆಬ್ರವರಿ 2026 ಅಂತ ಬಂದಾಗ ಈಗ ಟೋಟಲ್ ಒಂದು 98 ಆಗಿದೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಮೆನ್ಸ್ಟ್ರಲ್ ಹೆಲ್ತ್ ಏನಿದೆಯಲ್ಲ, ಈಗ ಅದು ಒಂದು ಇಟ್ ಇಸ್ ದ ಇಂಟಿಗ್ರಲ್ ಟು ಅಥವಾ ಇಂಟಿಗ್ರಲ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಥವಾ ರೈಟ್ ಟು ಪ್ರೈವೇಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋಂಥದ್ದು. ಈಗ ಮುಟ್ಟಿನ ಸಂಬಂಧಪಟ್ಟಂತಹ ಅದು ಸಂಬಂಧಪಟ್ಟಂತಹ ವಿಚಾರಗಳೇನಿರ್ತಾವಲ್ಲ ಅದು ಒಂದು ರೈಟ್ ಟು ಲೈಫ್ ಆಗುತ್ತೆ ಅಥವಾ ಒಂದು ಪ್ರೈವೇಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈ ವರ್ಡಿಕ್ಟ್ ನ ಕೊಟ್ಟಿರೋದಾಗುತ್ತೆ. ಈ ವರ್ಡಿಕ್ಟ್ ಬಂದಿರುವಂಥದ್ದು ಜನವರಿ 30 ಬಂದಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಾ ಇದೆ ಅಂತಂದ್ರೆ ಈ ರೈಟ್ ಟು ಲೈಫ್ ಅಥವಾ ರೈಟ್ ಟು ಪ್ರೈವೇಸಿ ಅಂತ ಏನಿದೆಯಲ್ಲ, ಇಟ್ ಇಸ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಆಗುತ್ತೆ. ಈ ಮುಟ್ಟಿನ ವಿಚಾರಗಳು ಅಥವಾ ಅದರ ಆರೋಗ್ಯ ಸಂಬಂಧಪಟ್ಟಂತ ವಿಚಾರಗಳು ಏನಿದೆಯಲ್ಲ ಅದು ಇದೇ ಆಗಿರುತ್ತೆ, ಆರ್ಟಿಕಲ್ 21 ಅಂಡರಲ್ಲೇ ಬರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಮತ್ತೆ ನಮ್ಮಲ್ಲಿ ಏನಂತಂದ್ರೆ ಆಲ್ರೆಡಿ ಮೆನ್ಸ್ಟ್ರಲ್ ಹೆಲ್ತ್ ಪಾಲಿಸಿ ಅಂತ ಇದೆ. ಸೊ ಆ ಮೆನ್ಸ್ಟ್ರಲ್ ಹೆಲ್ತ್ ಪಾಲಿಸಿ ಅಂಡರ್ ಏನಂತಂದ್ರೆ ಈ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಟ್ ಮಾಡ್ತೀವಿ ಅಂತಂದ್ರೆ ನೀವು ಪ್ರತಿ ಗೌರ್ಮೆಂಟ್ ಆಗ್ಬೋದು, ಪ್ರೈವೇಟ್ ಸ್ಕೂಲ್ಗಳಾಗ್ಬೋದು, ಎಲ್ಲಿಂದ 16th ಹಿಡಿದು 12th ವರೆಗೂ ಏನಿದೆಯಲ್ಲ, ಸೊ ಅಲ್ಲಿ ನೀವು ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನ ಕೊಡುವಂಥದ್ದಾಗ್ಬೋದು, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದಾಗ್ಬೋದು, ಅವ್ರಿಗೆ ಸಪರೇಟ್ ಟಾಯ್ಲೆಟ್ಗಳನ್ನ ಕೊಡುವಂಥದ್ದಾಗ್ಬೋದು, ಅವೇರ್ನೆಸ್ ಅಂದ್ರೆ ಒಂದು ಎಜುಕೇಟ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಅಲ್ಲಿ ಮೆನ್ಸ್ಟ್ರಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಮ್ಯಾನೇಜ್ಮೆಂಟ್ ಮಾಡುವಂಥದ್ದಾಗ್ಬೋದು, ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಂತೇಳಿ ಡೈರೆಕ್ಟ್ ಮಾಡುತ್ತೆ. ಈ ಆರ್ಟಿಕಲ್ 21 ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ನಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರೈವೇಸಿ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ ಹೇಳಿದಾಗ ಅದು ಕ್ವಶನ್ ಆಗಿತ್ತು, ನೆನಪಿರ್ಬೋದು. ಪುಟ್ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್, ಪುಟ್ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಅದು ಆರ್ಟಿಕಲ್ 21 ಅಂಡರಲ್ಲಿ ಬರುತ್ತೆ ಅಂತ ತಕ್ಷಣ ಪ್ರಶ್ನೆ ಆಗಿತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಅನ್ನೋದನ್ನ ಆರ್ಟಿಕಲ್ 21 ಅಂಡರಲ್ಲಿ ತರ್ತಾರೆ. ಸೊ ಅವಾಗಲೂ ಕೂಡ ಕ್ವಶನ್ ಆಗುತ್ತೆ. ಈ ಆರ್ಟಿಕಲ್ 21 ಅನ್ನೋದು ತುಂಬಾ ವ್ಯಾಪ್ತಿ ಅದ್ರ ದೊಡ್ಡದಾಗ್ತಾನೆ ಹೋಗಿದೆ. ಸೊ ಹಾಗಾಗಿ ಆರ್ಟಿಕಲ್ 21 ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಒಂದು ಮೆನ್ಸ್ಟ್ರಲ್ ಹೆಲ್ತ್ ಬಗ್ಗೆ ಏನು ಹೇಳಿದಾರಲ್ಲ, ಇದು ಬಂದ್ಬಿಟ್ಟು ಜಯ ಥಾಕೂರ್, ನೆನ್ಪಿಟ್ಕೋಬೇಕಾಗುತ್ತೆ. ಜಯ ಥಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಕೇಸು ಕೇಳ್ಬೋದು. ಏನಿದು ಕೇಸ್ ಅಂತಾನು ಕೇಳ್ಬೋದು. ಈ ಕೇಸಲ್ಲಿ ಹೇಳಿರುವಂತದ್ದು ಮೆನ್ಸ್ಟ್ರುಯಲ್ ಹೆಲ್ತ್ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಆರ್ಟಿಕಲ್ 21 ಅಥವಾ ಇಂಟಿಗ್ರಲ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಥವಾ ರೈಟ್ ಟು ಪ್ರೈವೇಸಿ, ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಸಿಂಪಲ್ ಆಗಿ ಬರುತ್ತೆ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮುಟ್ಟಿನ ನೈರ್ಮಲ್ಯವನ್ನು ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಎಂದು ಘೋಷಿಸಿದೆ? ವೆರಿ ಸಿಂಪಲ್ ಕ್ವಶನ್, ಆರ್ಟಿಕಲ್ 21. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಗೌರ್ಮೆಂಟ್ ನೋಟಿಫೈಸ್ ಕೋಲ್. ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಈ ಕೋಕಿಂಗ್ ಕೋಲ್ ಏನ್ ಬರುತ್ತಲ್ಲ, ಈ ಕೋಕಿಂಗ್ ಕೋಲ್ ನ ಕ್ರಿಟಿಕಲ್ ಮಿನರಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಏನಿದೆ ಕ್ರಿಟಿಕಲ್ ಮಿನರಲ್ ಅಂದ್ರೆ? ಈ ಮಿನರಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಅಂತಂದ್ರೆ ಆ ಕ್ರಿಟಿಕಲ್ ಮಿನರಲ್ಗಳನ್ನ ಪ್ರೊಸೆಸ್ ಮಾಡೋದು ತುಂಬಾ ಸ್ಪೀಡ್ ಅಪ್ ಮಾಡಬೇಕಾಗುತ್ತೆ, ಬಿಕಾಸ್ ದೇ ಆರ್ ಕ್ರಿಟಿಕಲ್. ಸೊ ಹಾಗಾಗಿ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಕೋಲು ಇದೆ, ಕೋಲ್ನ ಈಗ ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಇಲ್ಲೆಲ್ಲ ಇದೆ, ಬಟ್ ಆದ್ರೂ ಕೂಡ ಕೋಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಂಥ ಜಾಸ್ತಿ ಆಗಿದೆ, ಬಿಕಾಸ್ ಇಲ್ಲಿ ಪ್ರೋಸೆಸ್ ಬೇಗ ಆಗ್ತಾ ಇಲ್ಲ, ಎಸ್ಪೆಷಲಿ ಕೋಕಿಂಗ್ ಕೋಲ್ ಪ್ರೋಸೆಸ್ ಬೇಗ ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕ್ರಿಟಿಕಲ್ ಮಿನರಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದಾಗ ಅದರ ಪ್ರೊಸೀಜರ್ ಬೇಗ ಆಗುತ್ತೆ, ಸ್ಪೀಡ್ ಅಪ್ಗಳು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದ್ ಕಡೆ ನೀವು ಏನಾದ್ರು ಮೈನಿಂಗ್ ಮಾಡಬೇಕು ಅಂತಂದ್ರೆ ಪಬ್ಲಿಕ್ ಕನ್ಸಲ್ಟೆನ್ಸಿ ಎಲ್ಲ ತಗೋಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಡಿಲೇ ಆಗ್ತಾ ಇದೆ. ಇದನ್ನೆಲ್ಲ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಈ ಕೋಕಿಂಗ್ ಕೋಲ್ ನ ನೆನ್ಪಿಟ್ಕೋಬೇಕು ಅಂಡರ್ ಮೈನ್ಸ್ ಅಂಡ್ ಮಿನರಲ್ಸ್, ನೆನ್ಪಿಟ್ಕೊಳ್ಳಿ, ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ಆಕ್ಟ್ 1957, ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ರಿಜಿಸ್ಟ್ರೇಷನ್ ಆಕ್ಟ್ 1957. ಈ ಒಂದು ಆಕ್ಟ್ ಅಲ್ಲಿ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ರಿಟಿಕಲ್ ಮಿನರಲ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ, ಜಸ್ಟ್ ಟು ಸ್ಪೀಡ್ ಆಫ್ ದ ಪ್ರೋಸೆಸ್. ಈಗಲೂ ಡಿಪೆಂಡೆನ್ಸಿ ನಮ್ಮಲ್ಲಿ ಜಾಸ್ತಿ ಇದೆ, ಹೌದು. ಈಗ ಫಾರ್ ಎಕ್ಸಾಂಪಲ್ ನಾವು 2020 ಅಂತ ತಗೊಂಡ್ರೆ 2020 ನಲ್ಲಿ 51 ಮಿಲಿಯನ್ ಟನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ ಕೋಕಿಂಗ್ ಕೋಲ್ನ. ಬಟ್ ಇವಾಗ ಏನಾಗಿದೆ 2025 ನಲ್ಲಿ ಇವನ್ ನಾವು ರಿನ್ಯೂವಬಲ್ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದೀವಿ ಅಂದಾಗ ಕಡಿಮೆ ಆಗ್ಬೇಕಿತ್ತು, ಬಟ್ ಸ್ಟಿಲ್ ಈಗಲೂ ಕೂಡ 57 ಮಿಲಿಯನ್ ಟನ್ ಅಷ್ಟು ಆಗಿದೆ, ಮೀನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಪ್ರೊಸೆಸ್ ಮಾಡುವಂಥದ್ದು ಬೇಗ ಸ್ಪೀಡ್ ಅಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಕೋಕಿಂಗ್ ಕೋಲ್ನ ಅವರು ಕ್ರಿಟಿಕಲ್ ಮಿನರಲ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಪ್ರೊಸೆಸ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳೋಂಥದ್ದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗ್ಬೋದು, ಮತ್ತೆ ನಮ್ಮಲ್ಲಿ ಸಪ್ಲೈ ಚೈನ್ ಕೂಡ ಇಂಪ್ರೂವ್ ಆಗ್ತಾ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ತಂದಿರೋದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸರ್ಕಾರವು ಕೋಕಿಂಗ್ ಕೋಲ್ ಅನ್ನು ನಿರ್ಣಾಯಕ ಮತ್ತು ಪ್ರಮುಖ ಖನಿಜ ಎಂದು ಅಧಿಸೂಚಿಸಿದೆ. ಇದೇ ನ್ಯೂಸ್ ಇದಂತೂ. ಈ ಅಧಿಸೂಚನೆಯನ್ನು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ಹೊರಡಿಸಲಾಗಿದೆ. ಹೌದು, ಈ ಅಂಡರ್ ಆಕ್ಟ್ ಅಲ್ಲಿ ಅದನ್ನ ಡಿಕ್ಲೇರ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ಸರಿ ಹೋಗುತ್ತೆ, ಇದು ಕೂಡ ಸರಿ ಇದೆ. ಈ ಕ್ರಮವು ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವ ಮತ್ತು ದೇಶೀಯ ಉಕ್ಕಿನ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ನಮ್ಮಲ್ಲಿರುವಂತಹ ಒಂದು ಸಪ್ಲೈ ಚೈನ್ ಇದೆಯಲ್ಲ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಮತ್ತೆ ಇಂಪೋರ್ಟ್ ಮಾಡೋದನ್ನ ರಿಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿರ್ತಾರೆ. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ.
ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕಲಬುರಗಿ MSME ಆಂಟ್ರಪ್ರನರ್ಸ್ ಕಲಬುರಗಿನಲ್ಲಿ MSME ಈ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಏನಿದ್ದಾರಲ್ಲ, ಸೊ ಆಂಟ್ರಪ್ರನರ್ಸ್ ಏನಿದಾರಲ್ಲ, ಸೊ ಅವ್ರುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸೆನ್ಸಿಟೈಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರಿಗೊಂದು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಅಂತಂದ್ರೆ ರ್ಯಾಂಪ್ ಸ್ಕೀಮ್ ಬಗ್ಗೆ. ರ್ಯಾಂಪ್ ಸ್ಕೀಮ್ ಅಂತಂದ್ರೆ ಸಿಂಪಲ್ ಏನಂತಂದ್ರೆ ರೈಸಿಂಗ್ ಅಂಡ್ ಆಕ್ಸಲರೇಟಿಂಗ್ MSME ಪ್ರೋಗ್ರಾಮ್ಸ್. MSME ಸಂಬಂಧಪಟ್ಟಂತ ಏನು ಪ್ರೋಗ್ರಾಮ್ಗಳಿದೆ ಅದನ್ನ ರೈಸ್ ಮಾಡಬೇಕು, ಅದನ್ನ ಆಕ್ಸಲರೇಟ್ ಮಾಡಬೇಕು ಅನ್ನೋ ಉದ್ದೇಶ ತಂದಿದ್ದೆ ರ್ಯಾಂಪ್ ಸ್ಕೀಮ್ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ವರ್ಕ್ಶಾಪ್ ನಡೆದಿದ್ದು. ಸೊ ಹಾಗಾಗಿ ಇದು ಸುದ್ದಿನಲ್ಲಿ ಇದ್ದಿದ್ದು. ನಾವು ಏನಂದ್ರೆ ಎಕ್ಸಾಮ್ ದೃಷ್ಟಿಯಲ್ಲಿ ರ್ಯಾಂಪ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ರ್ಯಾಂಪ್ ಅಂತಂದ್ರೆ ಇದು ವರ್ಲ್ಡ್ ಬ್ಯಾಂಕ್ ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಕೊಟ್ಟಿದೆ ಮತ್ತೆ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟಿದೆ. ಓಕೆನಾ, ಈ ಎರಡು ಸಪೋರ್ಟ್ಗಳನ್ನ ತಗೊಂಡು ವರ್ಲ್ಡ್ ಬ್ಯಾಂಕ್ ಅಂಡ್ ಈ ಸಪೋರ್ಟ್ ನ ತಗೊಂಡು ಈ ರ್ಯಾಂಪ್ ನ ತಂದಿರುವಂಥದ್ದು. ಅದ್ರ ಉದ್ದೇಶ ಗೊತ್ತಾಗೋಯ್ತು ಏನಂತಂದ್ರೆ ಆ MSME ಪ್ರೋಗ್ರಾಮ್ಗಳು ಏನ್ ಬರುತ್ತಲ್ಲ ಅದನ್ನ ಇನ್ನೊಂದಷ್ಟು ರೈಸ್ ಮಾಡಬೇಕು ಮತ್ತೆ ಆಂಪ್ಲಿಫಿಕೇಶನ್ ಅಥವಾ ಆಕ್ಸಲರೇಷನ್ ಮಾಡಬೇಕು ಅಂದ್ಬಿಟ್ಟು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ MSMEಗಳಿಂದ ಒಂದಷ್ಟು ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗುತ್ತೆ, ಒಂದಷ್ಟು ಇನ್ನೋವೇಷನ್ ಜಾಸ್ತಿ ಆಗುತ್ತೆ, ಕೋರ್ಡಿನೇಷನ್ ಬಿಲ್ಡ್ ಆಗುತ್ತೆ, ಸೊ ದಟ್ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ. ಸೊ ಇದೆಲ್ಲ ಉದ್ದೇಶದಿಂದ ತಂದಿರುವಂಥದ್ದು ಆಗಿರುತ್ತೆ. ಮತ್ತೆ MSMEಗಳ ಕ್ರೈಟೀರಿಯಾ ಕೇಳ್ತಾರೆ. ಈ ಒಂದು MSMEಗಳ ಕ್ರೈಟೀರಿಯಾ ಕೇಳ್ತಾರೆ, ಅದು ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗೇನು ಸಣ್ಣ ಪುಟ್ಟ ಈ ಇಂಡಸ್ಟ್ರಿಗಳಿದೆಯಲ್ಲ MSME ಅಂತ ಡಿಕ್ಲೇರ್ ಮಾಡ್ತಾರಲ್ವಾ, MSME ಅಥವಾ MSM ಅಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಹೇಳ್ಬಿಟ್ಟು ಇದನ್ನ ಹೆಂಗ್ ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅದ್ರ ಟರ್ನ್ ಓವರ್, ಇನ್ವೆಸ್ಟ್ಮೆಂಟ್ ಮತ್ತೆ ಟರ್ನ್ ಓವರ್ ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡಿರೋದಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಮೈಕ್ರೋ ಅಂತ ಬಂದಾಗ 2.5 crore 2.5 ಕೋಟಿಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಏನಂತ ಕರೀತಾರೆ, ಅಥವಾ ಅಲ್ಲಿವರೆಗೂ 2.5 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತಂದ್ರೆ ಅದನ್ನ ಮೈಕ್ರೋ ಅಂತ ಕರೀತಾರೆ. ಓಕೆನಾ, ಟರ್ನ್ ಓವರ್ ಎಷ್ಟಿರುತ್ತೆ ಇದನ್ನ ಅದು ನೋಡ್ತಾ ಹೋಗೋಣ ನೆಕ್ಸ್ಟ್. ಅದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಸ್ಮಾಲ್, ಇದಕ್ಕೆ ಬಂದು 25 ಕೋಟಿವರೆಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಸ್ಮಾಲ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಮೀಡಿಯಂ ಅಂತ ಬಂದಾಗ ಇದು ಬಂದು 125 ಕೋಟಿ ಅಥವಾ 125 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಂತಂದ್ರೆ ಅದನ್ನ ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರೀತಾರೆ. ಸೊ ಟರ್ನ್ ಓವರ್ ಹೇಗೆ ಸಿಂಪಲ್ ನೆನ್ಪಿಟ್ಕೊಳ್ಳೋದು 4 ಟೈಮ್ ಮಾಡ್ಬಿಡಿ. ಫಾರ್ ಎಕ್ಸಾಂಪಲ್ 2.5 crore ಅಂತಂದ್ರೆ 10 crore ಟರ್ನ್ ಓವರ್ ಆಗ್ತಿರುತ್ತೆ, ಮತ್ತೆ ಇದು 100 crore ಟರ್ನ್ ಓವರ್ ಆಗ್ತಿರುತ್ತೆ, ಇದು 500 crore ಟರ್ನ್ ಓವರ್ ಆಗ್ತಿರುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ MSMEಗಳನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ ಯಾವ ಒಂದು ಕ್ರೈಟೀರಿಯಾ ಮೇಲೆ ಡಿಕ್ಲೇರ್ ಮಾಡ್ತಾರೆ ಅಂತ ಇದು ನೋಡ್ಕೋಬೇಕಾಗುತ್ತೆ. ಇನ್ನು ರ್ಯಾಂಪ್ ಬಗ್ಗೆ ಕ್ವಶನ್ಸ್ ಬಂದ್ರೆ ಯಾವ ತರ ಬರುತ್ತೆ. ರ್ಯಾಂಪ್ ಯೋಜನೆ ಮತ್ತು ಕಲಬುರಗಿ MSME ಕಾರ್ಯಾಗಾರ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಲಬುರಗಿಯಲ್ಲಿ ನಡೆದ ಪರಿಸರ ಸಾಮಾಜಿಕ ನಿರ್ವಹಣೆ ಅಂದ್ರೆ ಆ ಒಂದು MSMEಗಳಲ್ಲಿ ಪರಿಸರ ಹೇಗಿರಬೇಕು ಮತ್ತೆ ಸಾಮಾಜಿಕ ನಿರ್ವಹಣೆ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಇದ್ರ ಸಂಬಂಧಪಟ್ಟಂಗೆ ಒಂದು ವರ್ಕ್ಶಾಪ್ ನಡೆದಿದೆ. ಕುರಿತ ಒಂದು ದಿನದ ಜಾಗೃತಿ ಕಾರ್ಯಾಗಾರವು ಕಲ್ಯಾಣ ಕರ್ನಾಟಕದ ಮಹಿಳಾ ಉದ್ಯಮಿಗಳನ್ನು ಗುರಿಯಾಗಿಸಿಕೊಂಡಿತ್ತು. ಹೌದು, ಏನಂತಂದ್ರೆ ಆ ಉದ್ದೇಶನೇ ಅದಾಗಿತ್ತು, ಜೆಂಡರ್ ಇನ್ಕ್ಲೂಸಿವ್ ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರ ನಡೆದಿತ್ತು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ರ್ಯಾಂಪ್ ಎನ್ನುವುದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಇದಕ್ಕೆ ವಿಶ್ವ ಬ್ಯಾಂಕ್ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ನೀಡುತ್ತದೆ. ಕೇಂದ್ರ ವಲಯ ಅಂತಂದ್ರೆ ಏನು ಅಂದ್ರೆ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳ್ತೀವಿ. ಹೌದು, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿತ್ತು. ಸೊ ಹಾಗಾಗಿ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದೆ ಅಂದ್ರೆ 100% ಫಂಡಿಂಗ್ ಬರುವಂಥದ್ದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿರುವಂಥದ್ದು ವಿಶ್ವ ಬ್ಯಾಂಕ್ ಏನು ಫಿನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟಿದೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಮೂರನೇ ಸ್ಟೇಟ್ಮೆಂಟ್ ಬಂದು ರ್ಯಾಂಪ್ ಅಡಿಯಲ್ಲಿನ ಕಾರ್ಯತಂತ್ರದ ಹೂಡಿಕೆಗಳು ಅಥವಾ ಸಿಪ್ಸ್ ಅಂತ ಕರಿತೀವಿ, ಯಾವ್ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು MSME ನಲ್ಲಿ, ಸೊ ಅದು ಸಂಬಂಧಪಟ್ಟಿದ್ದು MSMEಗಳಿಗೆ ಆಗುವ ಪಾವತಿ ವಿಳಂಬವನ್ನು ಕಡಿಮೆ ಮಾಡಲು ಮತ್ತು ಮಾರುಕಟ್ಟೆ ಸೌಲಭ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೌದು, ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ NCC ಡೈರೆಕ್ಟರೇಟ್ ಕರ್ನಾಟಕ ಅಂಡ್ ಗೋವಾ ವಿನ್ಸ್ ಪ್ರೈಮ್ ಮಿನಿಸ್ಟರ್ಸ್ ಬ್ಯಾನರ್ ಅಂಡ್ ಟ್ರೋಫಿ ಫಾರ್ ದ ಸೆಕೆಂಡ್ ಕನ್ಸಿಕ್ಯೂಟಿವ್ ಇಯರ್ಸ್. ಏನಂತಂದ್ರೆ ರಿಪಬ್ಲಿಕ್ ಡೇ ಕ್ಯಾಂಪ್ ನಡೀತಿತ್ತು. ಆ ರಿಪಬ್ಲಿಕ್ ಡೇ ಕ್ಯಾಂಪ್ನಲ್ಲಿ ಯಾರು ಒಂದು ಲೀಡರ್ಶಿಪ್ ಕ್ವಾಲಿಟಿನ ತೋರಿಸ್ತಾರೆ, ಪ್ರಾಪರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಡಿಸಿಪ್ಲಿನ್ ಆಗಿರ್ತಾರೆ, ಚೆನ್ನಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟು ಈಗ ಏನಂತಂದ್ರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಬ್ಯಾನರ್ ಅಂಡ್ ಟ್ರೋಫಿ ಅಂತ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಈ ಸಲ ಸೆಲೆಕ್ಟ್ ಆಗಿರುವಂಥದ್ದು ಕರ್ನಾಟಕ ಮತ್ತೆ ಗೋವಾ. ನಿಮ್ಗೆ ಸಿಂಪಲ್ ಪ್ರಶ್ನೆ ಕೇಳ್ತಾರೆ, ಯಾವ ಒಂದು 2 ಸ್ಟೇಟ್ಗಳು ಅಂತ ತಿಳ್ಕೊಬೇಕಾಗುತ್ತೆ. ಪ್ರಶ್ನೆ ಕೂಡ ಅದೇ ತರ ಇದೆ ನೋಡಿ. ಗಣರಾಜ್ಯೋತ್ಸವ ಶಿಬಿರ ಅಥವಾ ರಿಪಬ್ಲಿಕ್ ಡೇ ಕ್ಯಾಂಪ್ ಏನ್ ನಡೀತಲ್ಲ 2026ರಲ್ಲಿ ಪ್ರಧಾನಮಂತ್ರಿಯವರ ಬ್ಯಾನರ್ ಮತ್ತು ಟ್ರೋಫಿಯನ್ನು ಗೆದ್ದ NCC ನಿರ್ದೇಶನಾಲಯವು ಯಾವ 2 ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ? ಯಾವುದು? ಕರ್ನಾಟಕ ಮತ್ತೆ ಗೋವಾ. ನೆನ್ಪಿಟ್ಕೋಬೇಕಾಗತ್ತೆ. ಆಪ್ಷನ್ ಎ. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇನ್ ಕರ್ನಾಟಕ ಹ್ಯಾವ್ ಫೇಲ್ಡ್ ಟು ಮೊಬೈಲೈಸ್ ಫಂಡ್ಸ್. ಕ್ಯಾಗ್, ಇದು ಕ್ಯಾಗ್ ಹೇಳಿರುವಂಥದ್ದು,
ಕಂಟ್ರೋಲ್ ಅಂಡ್ ಆರ್ಡರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಆರ್ಟಿಕಲ್ 148 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕ್ಯಾಗ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಇವ್ರೇನಂತಂದ್ರೆ ಯೂಶಲಿ ಇವರು ಕಂಟ್ರೋಲ್ ಕೆಲಸ ಮಾಡಲ್ಲ, ಆಡಿಟ್ ಕೆಲಸ ಮಾಡ್ತಾರೆ. ಇವ್ರನ್ನ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸನ್ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೆಂಟರ್ ಆಗ್ಬೋದು, ಸ್ಟೇಟ್ ಆಗ್ಬೋದು, ಎಕ್ಸ್ಪೆಂಡಿಚರ್ಗಳು ಹೇಗಾಗ್ತಾ ಇದೆ, ಇಂಪ್ಲಿಮೆಂಟೇಷನ್ ಲೆವೆಲ್ ಎಲ್ಲಿಗಿದೆ, ಎಷ್ಟು ದುಡ್ಡುಗಳನ್ನ ಖರ್ಚು ಮಾಡ್ತಾ ಇದ್ದಾರೆ, ಅದರ ಪ್ರೋಗ್ರೆಸ್ ಎಷ್ಟಿದೆ, ಇದನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ಇವರು ಸ್ಟೇಟಲ್ಲೂ ಮಾಡೋದ್ರಿಂದ ಸ್ಟೇಟಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಎಸ್ಪೆಷಲಿ 7 ಸಿಟಿಗಳಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಡೀತಾ ಇದೆ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಳಿ ಧಾರವಾಡ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ. ಸೊ ಇಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ ಈ ಒಂದು 7 ಡಿಸ್ಟ್ರಿಕ್ಟ್ಗಳಲ್ಲಿ ಇದು ನಡೀತಾ ಇರೋಂಥದ್ದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗಳು ಏನು ನಡೀತಾ ಇದೆಯಲ್ಲ ಅದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಿರೋಂಥದ್ದು, ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಾವು ಯೂಶಲಿ 50-50 ಫಂಡಿಂಗ್ ಅಲ್ಲಿ ತರ್ತೀವಿ. ಅಂದ್ರೆ 50% ಸೆಂಟರ್ ಕೊಟ್ಟರೆ 50% ಸ್ಟೇಟ್ ಕೊಡ್ತಾರೆ. ಅದಲ್ಲದೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇನ್ನೊಂದು ಫಂಡಿಂಗ್ ಪ್ಯಾಟರ್ನ್ ಕೂಡ ಇದೆ. PPP ಮಾಡಲ್ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅದು ಪ್ರಾಪರ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಫಂಡಿಂಗ್ ಅಂತ ತಗೊಂಡ್ರೆ PPP ನಲ್ಲಿ ಅಂತ ತಗೊಂಡ್ರೆ ಜಸ್ಟ್ ಒಂದು 33% ಅಷ್ಟೇ ಇಂಪ್ರೂವೈಸೇಷನ್ ತೋರಿಸ್ತಾ ಇರೋಂಥದ್ದು. ಎಷ್ಟು ಅಲೋಕೇಟ್ ಆಗಿದೆಯೋ ಅದ್ರಲ್ಲಿ 33% ಅಷ್ಟೇ ಇಂಪ್ರೂವೈಸೇಷನ್ ತೋರಿಸ್ತಾ ಇದೆ. ಇವನ್ ಮತ್ತೆಗೆ ರೆವಿನ್ಯೂ ಜನರೇಟ್ ಮಾಡುವಂತ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದಾರೆ. 600ರಲ್ಲಿ ಸುಮಾರು ಒಂದು 50 ಅಷ್ಟೇ ರೆವಿನ್ಯೂ ಜನರೇಟ್ ಮಾಡುವಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಸೊ ಈ ತರದೆಲ್ಲ ಇಶ್ಯೂ ಆಗಿದೆ ಅಂತೇಳಿ ಕ್ಯಾಗ್ ರೈಸ್ ಮಾಡಿರುತ್ತೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂದ್ರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಅನ್ನೋಂಥ ಕೆಲವೊಂದು ಇನೋವೇಟಿವ್ ಐಡಿಯಾಗಳನ್ನ ಇಟ್ಕೊಂಡು ಅದು ಸೆಲ್ಫ್ ಸಸ್ಟೈನಿಂಗ್ ಆಗುವಂಥದ್ದು ಅಥವಾ ಒಂದು ಪ್ರಾಪರ್ ಆಗಿ ಸಸ್ಟೈನಿಂಗ್ ಆಗುವಂತಹ ಒಂದು ಸಿಟಿಗಳನ್ನ ಡೆವಲಪ್ ಮಾಡುವಂಥ ಪ್ರಾಜೆಕ್ಟ್ ಆಗಿರುತ್ತೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳು. ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಕರ್ನಾಟಕದಲ್ಲಿನ ಸ್ಮಾರ್ಟ್ ಸಿಟೀಸ್ ಮಿಷನ್ಗೆ ಸಂಬಂಧಿಸಿದ ಈ ಕೆಳಗಿಳಿಗಳನ್ನು ಪರಿಗಣಿಸಿ. ಕರ್ನಾಟಕದ 7 ನಗರಗಳಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಭಾಗವಾಗಿರುತ್ತದೆ. ಈ 7 ಸಿಟಿಗಳು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ 2 ಒಂದೇ ಆಗಿರುತ್ತೆ. ಹುಬ್ಳಿ ಧಾರವಾಡ ಒಂದು ಸಿಟಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಮಂಗಳೂರು, ಶಿವಮೊಗ್ಗ, ತುಮಕೂರು. ಸೊ ಇದಾಗಿರುತ್ತೆ. ಓಕೆನಾ? ಮತ್ತೆ ಕರ್ನಾಟಕದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂತಾರೆ ಯಾರು ಅಂತಂದ್ರೆ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನೆನ್ಪಿಟ್ಕೋಬೇಕಾಗುತ್ತೆ, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಬಟ್ ಇದನ್ನ ಸೆಂಟ್ರಲ್ ನಡೆಸುವಂಥದ್ದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವರು ನಡೆಸುವಂಥದ್ದು. ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಬಂದು ಇವರಾಗಿರ್ತಾರೆ, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು. ನೆನ್ಪಿಟ್ಕೋಬೇಕಾಗುತ್ತೆ. ಈ ಯೋಜನೆಯ ಕೇಂದ್ರ ಸರ್ಕಾರದಿಂದ 100% ಧನ ಸಹಾಯವನ್ನು ಒದಗಿಸುತ್ತದೆ. ಇದು 100% ಧನ ಸಹಾಯ ಕೊಡುವಂಥದ್ದಲ್ಲ, 50% ಸ್ಟೇಟ್ ಕೊಟ್ಟರೆ 50% ಸೆಂಟರ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಅಥವಾ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆಯಲ್ಲ, ಸೊ ಅವರು ಇದರ ಒಂದು ನೋಡಲ್ ಏಜೆನ್ಸಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಅಂಕೇಗೌಡ ಟು ಬಿ ಅವಾರ್ಡೆಡ್ ಪದ್ಮಶ್ರೀ ಫಾರ್ ಕ್ರಿಯೇಟಿಂಗ್ ಇಂಡಿಯಾಸ್ ಲಾರ್ಜೆಸ್ಟ್ ಫ್ರೀ ಆಕ್ಸಿಸ್ ಲೈಬ್ರರಿ. ಏನಂತಂದ್ರೆ ಮಂಡ್ಯದ ಶ್ರೀರಂಗಪಟ್ಟಣದ ಹತ್ರ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಓನ್ ಆಗಿ ಕೆಲವೊಂದಷ್ಟು ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗಿದೆ. ಎಷ್ಟು ಬುಕ್ಸ್ಗಳು? ಸುಮಾರು 2 ಮಿಲಿಯನ್ ಅಷ್ಟು ಬುಕ್ಸ್ಗಳು ಮತ್ತೊಂದು 50 ಮನುಸ್ಕ್ರಿಪ್ಟ್ಗಳು ಎಲ್ಲಾನು ಸೇರಿಸಿ ಇವರೇ ಒಂದು ಓನ್ ಲೈಬ್ರರಿ ತರ ಮಾಡ್ಕೊಂಡಿದ್ದಾರೆ. ಸೊ ಅದು ಹೆಂಗೆ ಅಂತಂದ್ರೆ ಫ್ರೀ ಆಕ್ಸೆಸ್, ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಫ್ರೀ ಆಕ್ಸೆಸ್ ಅಲ್ಲಿ ಕೊಡ್ತಾ ಇರ್ತಾರೆ. ಎಸ್ಪೆಷಲಿ ಮಾರ್ಜಿನಲ್ ಸೆಕ್ಷನ್ ಏನಿದೆಯಲ್ಲ, ಸೊ ಅವ್ರುಗಳಿಗೆ ಹೆಲ್ಪ್ ಆಗಲಿ ಅಂತ ತಂದಿರೋದಾಗಿರುತ್ತೆ. ಈ ವರ್ಷ ಇವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ. ಸೊ ಇವರು ಏನು ಫ್ರೀ ಆಕ್ಸೆಸ್ ಅಲ್ಲಿ ಕೊಡ್ತಾ ಇದಾರಲ್ಲ ಈ ಒಂದು ಲೈಬ್ರರಿ, ಅದು ಏನಿದೆ ಅಂದ್ರೆ ಇಂಡಿಯಾದ ಲಾರ್ಜೆಸ್ಟ್ ಫ್ರೀ ಆಕ್ಸೆಸ್ ಇರುವಂತಹ ಲೈಬ್ರರಿ ಆಗಿದೆಯಂತೆ. ಸೊ ಈ ಒಂದು ಅಪ್ಡೇಟ್ ಕೂಡ ನಿಮ್ಗಿರ್ಲಿ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ರೀತಿ ಬರುತ್ತೆ ಪ್ರಶ್ನೆ? ಅಂಕೇಗೌಡ ಅವರು ಭಾರತದ ಅತಿ ದೊಡ್ಡ ಉಚಿತ ಪ್ರವೇಶದ ಗ್ರಂಥಾಲಯವನ್ನು ಸ್ಥಾಪಿಸಿದ್ದಾರೆ. ಹೌದು, ಇದು ಮಂಡ್ಯದಲ್ಲಿರುವಂಥದ್ದು, ನಿಯರ್ ಶ್ರೀರಂಗಪಟ್ಟಣ. ಪುಸ್ತಕ ಮನೆ, ಇದ್ರ ಹೆಸರು ಬಂದು ಪುಸ್ತಕ ಮನೆ. ಇದನ್ನ ಪುಸ್ತಕ ಮನೆ ಅಂತ ಕರೀತಾರೆ. ಪುಸ್ತಕ ಮನೆಯು ಬಳಕೆದಾರರಿಂದ ಕನಿಷ್ಠ ಚಂದಾದಾರಿಕೆ ಶುಲ್ಕವನ್ನು ಪಡೆಯೋದು ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಫ್ರೀ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಆಗಿರುತ್ತೆ. ಇದಿಷ್ಟು ಆರ್ಟಿಕಲ್ಗಳ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.